ಹುಲಿಕಲ್ ನಟರಾಜು ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮದ ಸ್ವಾಮೀಜಿಗಳನ್ನು ಬಾಬಾಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಎಲ್ಲಿ ಶನಿದೇವರ ಮೈ ಮೇಲೆ ಬರ್ತಾ ಇದ್ದಾನೆ ಅಂದರೆ ಅಲ್ಲಿ ನಮ್ಮ ತಾಯಿ ಹಾಜರ್. ಅಷ್ಟು ಪೂಜೆ ಮಾಡಿದ್ರು ಈ ದೇವರಿಗೆ ಕನಿಕರ ಬರ್ತಿರ್ಲಿಲ್ಲ, ನಮ್ಮ ಬಡಸ್ತನ ನೀಗಿಸ್ಲಿಲ್ಲ. ಆ ದೇವರು ಬಂದಂಥ ಮಹಾನುಭಾವ ಇದ್ದಾನಲ್ಲ, ಅಜಾನುಭಾವ ತಪ್ಪಿಕೊಂಡ ದೇವರ ಮುಂದೆ ಬೆತ್ತಲೆಯಾಗಿ ನಾನು ಅಮ್ಮ ಸೀರೆ ಹಿಂಗೆ ಕವುಚ್ಕೊಂಡು ಬಂದಿನಿ. ಅದಕ್ಕೆ ನನ್ನಮ್ಮನಿಗೆ ಆದಂತಹ ನೋವು ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳಿ ಅಲ್ಲಿಂದ ಊರ ಮುಂದೆ ಒಂದು ಬಾವಿ ಇತ್ತು. ಅಮ್ಮ ಅದೇ ಬಾವಿ ಬೀಳಕ್ಕೆ ಹೋದ. ಆದರೆ ಅವತ್ತಿಂದ ಎಷ್ಟೋ ನೋವುಗಳನ್ನು, ಅವಮಾನಗಳನ್ನು, ನಿಂದನೆಗಳನ್ನು ಈ ಜನ ಇದ್ದಾರಲ್ಲ ಅಂತ ಆ ಧರ್ಮದ ಮತಾಂತರ ಮಾಡಲಿಕ್ಕೆ ಮಾಡ್ತಾರೆ, ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಇಡೀ ಮನೆಗೆ ಬೆಂಕಿ ಇಟ್ಟಿದ್ದ. ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳೋದು. ಬೆಳಗ್ಗೆ ಇಂದು ಕಾವಿ ಬಟ್ಟೆ, ಮಧ್ಯಾಹ್ನಕ್ಕೆ ಹಸಿರು, ರಾತ್ರಿಗೆ ಇನ್ನೊಂದು. ಎಲ್ಲ ಧರ್ಮದಲ್ಲೂ ಕೂಡ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನನ್ನ ಧರ್ಮದಲ್ಲಿ ಕೊಳಕಿದೆ ರೀ, ಇನ್ನೊಂದು ಧರ್ಮದವ್ರು ನಮ್ಮ ಧರ್ಮನ ಅಳಿಸ್ಬಾರ್ದು. ನನ್ನ ಧರ್ಮವನ್ನು ಶ್ರೇಷ್ಠ ದಾರಿಗೆ ತರುವಂಥದ್ದು ನನ್ನ ಕೆಲಸ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಮನುಷ್ಯನಿಗೆ ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಯಾವತ್ತೂ ಇರಬಾರ್ದು. ಮೂಢನಂಬಿಕೆಯಿಂದ ಆಗುವಂಥ ಅನಾಹುತಗಳು ಮತ್ತು ಮೂಢನಂಬಿಕೆಯಿಂದ ನಾವು ಎಷ್ಟೆಲ್ಲ ಮೋಸ ಹೋಗ್ತೀವಿ ಅನ್ನೋದನ್ನು ಸಮಾಜದಲ್ಲಿ ಪ್ರತಿಯೊಂದು ಕಡೆಗೂ ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ. ಅಂತಹ ಮೂಢನಂಬಿಕೆಯನ್ನು ತಮ್ಮ ವೈಜ್ಞಾನಿಕ ಪ್ರಯೋಗಗಳ ಮೂಲಕ ಸಮಾಜಕ್ಕೆ ತಿಳಿಸಿಕೊಡುವಂತಹ ಯಥಾಮತಿ ಕೆಲಸವನ್ನು ಒಬ್ಬ ವ್ಯಕ್ತಿ ಸತತ 40 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅಂತಹ ಫೇಮಸ್ ಪರ್ಸ್ನಾಲಿಟಿ, ನಮ್ಮ ರಾಜ್ಯದ ಫೇಮಸ್ ಪರ್ಸ್ನಾಲಿಟಿ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ. ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ನಾನು ಆಗಲೇ ಹೇಳಿದೆ, ನಂಬಿಕೆ ಇರಬೇಕು ಮನುಷ್ಯನಿಗೆ, ಮೂಢನಂಬಿಕೆ ಇರಬಾರ್ದು. ಫಸ್ಟ್ ಆಫ್ ಆಲ್, ಹುಲಿಕಲ್ ನಟರಾಜ್ ಅವರು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದು ಯಾವಾಗ? 94ರಲ್ಲಿ ಜನವಿಜ್ಞಾನ ಜಾಥಾ ಚಳುವಳಿ ಆಯಿತು ರಾಜ್ಯದಾದ್ಯಂತ. ಆಗ ಒಂದಿಷ್ಟು ಪ್ರಗತಿಪರ ಚಿಂತಕರು ಈ ನ್ಯಾಷನಲ್ ಕಾಲೇಜಲ್ಲಿ ಒಂದಿಷ್ಟು ಜಾಥಾ ಬಂದಾಗ ವೈಜ್ಞಾನಿಕತೆ ಅಂದ್ರೇನು, ವೈಚಾರಿಕತೆ ಅಂದ್ರೇನು ಅಂತಕ್ಕಂಥದ್ದು ಪ್ರಾಕ್ಟಿಕಲ್ಲಾಗಿ ಬಿ ಪ್ರೇಮಾನಂದ್, ಕೋವೂರ್ ಇವರೆಲ್ಲರೂ ಕೂಡ ಬಂದಾಗ, ಎಚ್ ನರಸಿಂಹಯ್ಯನವರು ಅವರ ಜೊತೆ ಜಾಥಾದಲ್ಲಿ ನಾನು ಕೂಡ ಸುತ್ತಾಡ್ತಾ ಇದ್ದಾಗ ಒಂದಿಷ್ಟು ಜ್ಞಾಪಕ ನನ್ನ ಜೊತೆಯಲ್ಲಿ ಸೇರಿಕೊಳ್ತು. ಅದಕ್ಕಿಂತ ಮುಂಚೆ ನಾನು ಯಾಕೆ ಅಲ್ಲಿ ಆ ಲೈನಿಗೆ ಬಂದೆ ಅಂದರೆ, ಸ್ವತಃ ನಮ್ಮ ಕುಟುಂಬನೇ, ನಮ್ಮ ತಾಯಿನೇ ನಂಬಿಕೆ ಇರಬೇಕು ಅಂತ ಹೇಳಿದ್ರಿ. ದೇವರ ಮೇಲೆ ಅಗಾಧವಾದ ನಂಬಿಕೆ ನಮ್ಮ ತಾಯಿಗೆ. ದೇವರು ಮೈ ಮೇಲೆ ಬರೋನ್ ಮೇಲೂ ನಂಬಿಕೆ ತಾಯಿಗೆ. ಆ ನಂಬಿಕೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದರೆ, ಎಲ್ಲಿ ಶನಿದೇವರ ಮೈ ಮೇಲೆ ಬರ್ತಾ ಇದ್ದಾನೆ ಅಂದರೆ ಅಲ್ಲಿ ನಮ್ಮ ತಾಯಿ ಹಾಜರ್. ಅಷ್ಟು ಬಡಸ್ತನ ನಮ್ಮದು, ಕಿತ್ತು ತಿನ್ನುವ ಬಡಸ್ತನ. ನಾವು ಕೂಡ ನಮ್ಮಪ್ಪ ಪೂಜೆ ಮಾಡ್ತಿದ್ರು 5 ದೇವಸ್ಥಾನಗಳನ್ನು. ಅಷ್ಟು ಪೂಜೆ ಮಾಡಿದರೂ ಈ ದೇವರಿಗೆ ಕನಿಕರ ಬರ್ತಿರ್ಲಿಲ್ಲ, ನಮ್ಮ ಬಡಸ್ತನ ನೀಗಿಸ್ಲಿಲ್ಲ. ಕೊನೆಗೆ ಅಮ್ಮ ಎಲ್ಲೋದ್ರು ಹೋಟ್ಲು ಹಾಕಿದ್ರು, ಗುಡಿಸ್ಲು 4 ಲೋಟ ಇಟ್ಕೊಂಡು, ಅಲ್ಲೂ ಬಡಸ್ತನ ನೀಗಲಿಲ್ಲ. ಈ ಕೊನೆಗೆ ದೇವರು ಮೈ ಮೇಲೆ ಬರೋರಂತ ಹೋದಾಗ ಅಲ್ಲೇನೋ ಸಿಗುತ್ತೆ ಅಂತ ಹೇಳಿ ಗಂಗನಹಳ್ಳಿ ಅಂತ ಒಂದು ಊರಿಗೆ ಹೋಗಿ ಅಲ್ಲಿ ದೇವರು ಬಂದಾಗ, ಆ ದೇವರು ಬಂದಂಥ ಮಹಾನುಭಾವ ಇದ್ದಾನಲ್ಲ, ನಾನಿನ್ನೂ ಚಿಕ್ಕ ಹುಡುಗ, ಕತ್ಲೆಯಾಗ, ಈಗಲಂಗೆ ವಿದ್ಯುತ್ ಏನೂ ಇರಲಿಲ್ಲ, ಲೈಟೇ ಇರಲಿಲ್ಲ. ಅಂಥದ್ರಲ್ಲಿ ದೇವರು ಬಂದು ಎಲ್ಲರೂ ಹೊರಟೋಗಿದ್ರು, ನಮ್ಮಮ್ಮ ಇದ್ದರು. ಅಜಾನುಭಾವ ತಪ್ಕೊಂಡ್ಬಿಟ್ಟ ದೇವ್ರ ಮುಂದೆ. ದೇವರು, ನಾನು ಅಂದ್ಕೊಂಡಿದ್ದು ದೇವರೇ ಅಲ್ಪಮಾನವನ ಮೇಲೆ ಹಿಂಗೆ ತಗೊಳ್ಕೋತಾ ಇದು ಅಟ್ಯಾಕ್ ಮಾಡ್ತಾ ಇದೆಯಲ್ಲ ಅಂತ.
ಆದರೆ ನಮ್ಮಮ್ಮನಿಗೆ ಗೊತ್ತಾಗಿದ್ದು ಅದೆಲ್ಲ ಮೈ ಮೇಲೆ ಏನೆಲ್ಲ ಮಾಡ್ಲಿಕ್ಕೆ ಕೊರಟ ಅಂತಂದು ಬೆತ್ತಲೆಯಾಗಿ ನಾನು ಅಮ್ಮ ಸೀರೆ ಹಿಂಗೆ ಕವುಚ್ಕೊಂಡು ಬಂದ್ವಿ. ಅವತ್ತಿನ ಸನ್ನಿವೇಶ ಇವತ್ತು ಕಟ್ಟಿದ ರೀತಿಯಲ್ಲಿದೆ ನನ್ನ ಮುಖದ ಮೇಲೆ. ಹಾಗೇ ಆ ಸನ್ನಿವೇಶ ಬರ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನನ್ನಮ್ಮನಿಗೆ ಆದಂತಹ ನೋವು ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳಿ. ಎಷ್ಟು ವರ್ಷ ಸರ್ ನಿಮಗೆ ಅವಾಗ? 6ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ನಾನು, ಚಿಕ್ಕ ಹುಡುಗ. ಅದು ಆಗ್ಲಿಲ್ಲ. ಆ ಹಳ್ಳಿನಲ್ಲಿ ಬರ್ತಾ ಇದ್ದಾಗ ಒಂದು ಹಳ್ಳ, ಗಂಗನಹಳ್ಳಿ ಹಳ್ಳ, ಅಲ್ಲಿ ದೇವುಗಳಿದೆ ಅಂತ ಭಯ. ಅಲ್ಲಿ ದೇವುಗಳಿದೆ, ಅಲ್ಲೂ ಅಮ್ಮ ಕೋಚ್ಕೊಂಡ್ ಬಂದು. ಆದರೆ ಅಲ್ಲಿಂದ ಊರ ಮುಂದೆ ಒಂದು ಬಾವಿ ಇತ್ತು. ಅಮ್ಮ ಅದೇ ಬಾವಿ ಬೀಳಕ್ಕೆ ಹೋದ್ರು. ಅಮ್ಮನ ಸೆರಗೆ ಹಿಡ್ಕೊಂಡೆ, ಬಾಮ್ಮ ಬೇಡಮ್ಮ ಬಾಮ್ಮ ಅಂತ. ಬಾವಿ ಬೀಳ್ತಾರೆ ಅದೇನು ಗೊತ್ತಿಲ್ಲ ನನಗೆ, ಒಳಗಡೆಗೆ ಬಿದ್ರೇನು. ಅದರಲ್ಲೂ ಕೂಡ ಕರ್ಕೊಂಬಂದು ನಮ್ಮ ಎಲ್ಲ ಅಣ್ಣಂದಿರು 4 ಜನ, ನಾವು 5 ಜನ ಎಲ್ಲ ಚಾಪೆ ಮೇಲೆ, ಈಟ್ಲಿ ಚಾಪೆ ಮೇಲೆ ಮಲಗಿದ್ರು. ನೀವೇ ಕೊನೆದವರು? ನಾನೇ ಕೊನೆಯವನು. ಕೊನೆಗೆ ಅಮ್ಮ ಹೇಳಿದ್ರು, ನಿಮ್ಮ ಅಪ್ಪನ ನಂಬಿದ್ರೆ ಚಿಕ್ಕನಗಳಿಗೆ ಚಿಪ್ ಕೊಡ್ತಂದ್ರಪ್ಪ ಅಂತ. ಅಂದರೆ ಭಿಕ್ಷೆ ಬಿಡೋಕ್ಕೆ ಚಿಪ್ ಇಡ್ತಲ್ಲ, ಹಂಗೆ ಭಿಕ್ಷೆ ಬಿಡೋಕ್ಕಾಗತ್ತೆ ಬೇಡ್ರಪ್ಪ ಅಂತೇಳಿ ಅಮ್ಮ ಮನ್ಸು ಮಾಡಿ ಸಿದ್ಧಗಂಗಾ ಮಠಕ್ಕೆ ಹಾಕಿದ್ರು. ತುಮಕೂರು ಸಿದ್ಧಗಂಗಾ ಮಠದಲ್ಲಿ ನಮ್ಮ ಅಣ್ಣ ಶಿವಗಂಗಯ್ಯ ಓದಿದ್ದಲ್ಲಿ, ಈಶ್ವರಯ್ಯ ಓದಿದ್ದಲ್ಲಿ ನನ್ನ ಕರ್ಕೊಂಡು ಹೋದ್ರು. ಆದರೆ ನನಗೆ ಸೀಟ್ ಸಿಕ್ಕಲಿಲ್ಲ. ಸಿದ್ಧಗಂಗಾ ಮಠದ ಬ್ರ್ಯಾಂಚಲ್ಲಿ ಓದಿದೆ, ಕಷ್ಟ ಬಿದ್ವಿ. ಆ ಒಂದು ನನ್ನ ಮೈಂಡಲ್ಲಿ ಇವತ್ತು ಇದೆ, ನಾನು ಸತ್ರು ಇರುತ್ತೆ, ಸತ್ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಅವತ್ತಿಂದ ಎಷ್ಟೋ ನೋವುಗಳನ್ನು, ಅವಮಾನಗಳನ್ನು, ನಿಂದನೆಗಳನ್ನು, ನಾನ್ ಬೆಲೆಗಳನ್ನು, ಕೆಟ್ಟ ಮಾತು. ಅಲ್ಲೂ ನೋಡಿ ಈ ಜನ ಇದ್ದಾರಲ್ಲ ವೈದ್ಯವರೇ ಅಂತ ಬೈದರು. ನಮ್ಮಮ್ಮ ಅವತ್ತು ಅಲ್ಲಿ ದೇವರಿಗೆ ಏನೋ ಬರುತ್ತೆ ಅಂತ ಹೇಳಿ ಅಲ್ಲಿ ನೋವು ತಿಂದರು ಫಿಸಿಕಲಿ. ಸತ್ತ ಮೇಲೂ ನಮ್ಮಮ್ಮನ ಬೈತಾರೆ. ನನ್ನ ಬೈಬೇಕಾಗಿತ್ತಲ್ವ ಅಂದರೆ ಯಾರಿಗೋಗುತ್ತೆ? ಇವತ್ತು ನೀವು ಯೂಟ್ಯೂಬ್ಗಳಲ್ಲಿ ತೆಗೆದು ನೋಡಿ, ಇವರು ಹಿಂದೂ ಧರ್ಮದ ವಿರೋಧಿ, ಆ ಧರ್ಮದ ವಿರೋಧಿ, ಬೇರೆ ಧರ್ಮದಲ್ಲಿ ಮಾಡೋಕ್ಕಾಗಲ್ವಾ? ಇದೆಲ್ಲ ನೋವುಗಳು, ನಿಂದನೆಗಳನ್ನು ಸಹಿಸ್ಕೊಂಡು ಈ ಜ್ವಲಂತ ಕಲ್ಲಾಗ್ಬಿಟ್ಟಿದೆ ನನ್ನ ದೇಹ, ಮನಸ್ಸು ಕಲ್ಲಾಗಿದೆ. ಆದರೂ ಹೋರಾಟ ಅಂತೂ ನಿಂತಿಲ್ಲ, ಹೋರಾಟ ಮಾಡ್ತಲೇ ಇದ್ದೆ ಸರ್. ಆ್ಯಕ್ಚುಲಿ ಹೌದು. ಅಂಥವರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಹುಲಿಕಲ್ ನಟರಾಜು ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮದ ಸ್ವಾಮೀಜಿಗಳನ್ನು, ಬಾಬಾಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಅನ್ಯ ಧರ್ಮದಲ್ಲೂ ಕೂಡ ಈ ಥರ ಮೂಢನಂಬಿಕೆ, ಪವಾಡಗಳನ್ನು ಮಾಡೋರಿದ್ದಾರೆ. ಅವ್ರ ವಿರುದ್ಧ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇದೆ. ಏನು ಹೇಳ್ತೀರಿ? ಖಂಡಿತ. ಬೆನಿನ್ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಬಂದಾಗ ನಮ್ಮ ದೇಶದ ಪ್ರಧಾನಮಂತ್ರಿನೇ ಮೂರ್ಛೆ ಹೋಗ್ಬಿಟ್ರು. ಬೆನಿನ್ ಬಂದ ಅವರ ವಿರುದ್ಧ ಹೋರಾಟ ಮಾಡಿದ್ವಿ. ಆ ಬೆನಿನ್ ವಿರುದ್ಧ ಎಲ್ಲಿ ಆಲ್ಬಿಟ್ಟು ವಿಧಾನಸೌಧಕ್ಕೆ ಬಂದರು. ಲೀಲಾವತಿ ಆರ್ ಪ್ರಸಾದ್ಗೆ, VGR ಸಿಂಧಿಯಾಗಿ ಎಷ್ಟು ಜನಕ್ಕೆ ಅವರು ಆಪರೇಷನ್ನು ಆಗಿನ ಇದರಲ್ಲಿ. ಅದೆಲ್ಲ ಸುಳ್ಳು ಅಂತ ಹೇಳಿ ಟೌನ್ ಹಾಲ್ ಮುಂದೆ ಪ್ರದರ್ಶನ ಮಾಡಿದ್ವಿ. ಈಗಲೂ ಮಾಸ್ ಹಿಸ್ಟೀರಿಯಾಕ್ಕೆ, ಕ್ರಿಶ್ಚಿಯಾನಿಟಿನಲ್ಲಿ ಮಾಸ್ ಹಿಸ್ಟೀರಿಯಾಕ್ಕೆ ಒಳಗಾಗಂಗೆ ಮಾಡ್ತಾರೆ. ಅವರುಗಳ ವಿರುದ್ಧ ಹೋರಾಟ ಮಾಡಿದ್ದೀವಿ. ಆ ಧರ್ಮದ ಮತಾಂತರ ಮಾಡಲಿಕ್ಕೆ ಮಾಡ್ತಾರೆ, ಅದರ ವಿರುದ್ಧ ಹೋರಾಟ ಮಾಡಿದ್ದೀವಿ. ಜೀವದ ಹಂಗೆ ತೋರ್ದು ಅಸ್ಲಂ ಬಾಬನ್ ಜೈಲ್ಗಟ್ಟಿದ್ದೀವಿ. ನಾನು ಮತ್ತು ರವಿ ಬೆಳಗೆರೆ ಫೇಕ್ ಆಪರೇಷನ್ ಮಾಡ್ತಾರೆ. ಎಸ್, ಅವನ ದೇವರು ಅಂತಂದ್ರು, ಅಲ್ಲ ಅಂತ ನಂಬಿದ್ರು. ಅದು ಸೆಲೆಬ್ರಿಟಿ ಸಿನಿಮಾ. ಅವನೇನು ಹಿಂಗೆ ಹೊಟ್ಟೆಗೆ ಹಾಕಿ ದುರ್ಮಾಂಸ ತೆಗಿತೀನಿ ಇಂಥದ್ದು. ಅವನಿಗಿಂತ ಚೆನ್ನಾಗಿ ನಾನು ತೆಗೆದೆ. ಅವಾಗ ಉದಯ ಟಿವಿ, ಈ ಟಿವಿನಲ್ಲಿ ಮತ್ತೊಬ್ಬ ಬಾಬಾ ಉಟ್ಕೊಂಡಿದ್ದಾನೆ ಅಂತ ಬಾಲಕೃಷ್ಣ ಕತ್ಕರು. ಅವ್ರಂಗೆ ಅವ್ನು ಹೆಂಗೆ ಟೋಪಿ ಹಾಕೊಂಡು ಏನೆಲ್ಲ ಮಾಡಿದ್ರು ಸೇಮ್ ತೆಗೆದೆ ನಾನು. ಅವನ್ ಜೈಲಿಗೆ ಕರ್ಕೊಂಡು ಹೋದ್ರು ಜನ. ಸರ್, ಅವ್ನು ವೆರಿ ಕ್ಯೂರಿಯಾಸಿಟಿ, ಆ ಟ್ರಿಕ್ ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ? ಅದೇ ನೋಡಿ, ನನ್ನ ಜೊತೆ ಸುನಿಲ್ ಹೆಗ್ರವಳ್ಳಿ ಅಂತ, ಬೆಂಗಳೂರು ಸಂಪಾದಕರು, ನಿಜವಾಲ್ ಈ ಎರಡೂ ನಾನು ಮಾಡಬೇಕಾಗಿತ್ತು. ಉದಯ ಟಿವಿಲು ಮತ್ತು ಈ ಟಿವಿ. ಬಾಲಕೃಷ್ಣ ಕತ್ಕರ್ ಒಂದು ಬ್ಯಾಚು, ಇಲ್ಲಿ ರವಿ ಬೆಳಗೆರೆ. ಸುನಿಲ್ ಹೆಗ್ರವಳ್ಳಿ ನನ್ನನ್ನು ಏನಾರ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿ ನಾರಾಯಣ್ ಬಿ ನಾರಾಯಣ್, ನಾನು ಇಬ್ಬರ ಹತ್ರನೂ ಕೂಡ ಇಲ್ಲೇ ಬೇಕಾಗಿತ್ತು. ಯಾಕೆಂದರೆ ನನಗೆ ಅವ್ರು ಕರೆದಾಗ ಹೋಗಬೇಕು, ಅದು ಧರ್ಮ, ವೃತ್ತಿ ಧರ್ಮ. ಆದರೆ ಸುನಿಲ್ ಹೆಗ್ರವಳ್ಳಿ 2 ದಿವಸ ನಾವು ಅಲ್ಲಿದ್ವಿ. ನಾವು
ಕಾಯಿಲೆ ಕ್ಯೂರ್ ಮಾಡ್ಕೊಳ್ಳಂಗೆ ಹೋಗಿ ಸರದಿ ಸಾಲಲ್ಲಿ ನಿಂತಿದ್ವಿ. ಯಾರು ಅಸ್ಲಾಂ ಬಾಬಾ. ಗೊತ್ತಿಲ್ಲ. ಅಸ್ಲಾಂಬಾಬನ ಹತ್ರ ಬಾಗಲಕೋಟೆಯಲ್ಲಿ ಹ್ಮ್ ಏನೇನು ಮಾಡ್ತಾನೆ, ಹೆಂಗ್ ಮಾಡ್ತಾನೆ, ಟ್ರಿಕ್ಸ್ ನೋಡಿ 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 ಅದನ್ನ ವಿಡಿಯೋ ಮಾಡ್ಕೊಂಬಂದು. ಈಗಲಾಗ ಇಷ್ಟು ಫಾಸ್ಟ್ ಇರಲಿಲ್ಲ ತಂತ್ರಜ್ಞಾನ. ಆಗ ಅದನ್ನ ಸಿಡಿ ಮಾಡಬೇಕು, ಸಿಡಿ ಒಳಗಡೆ ಅಲ್ಲಿ ಟಿವಿ ಒಳಗಡೆ ಅದು ಬೂಸ್ಟ್ ಮಾಡಬೇಕು, ಎನ್ಲಾರ್ಜ್ ಮಾಡಬೇಕು, ಹೆಂಗ್ ಮಾಡ್ತೇನೆ ತೆಗಿಬೇಕು. ಆಮೇಲೆ ಅದೆಲ್ಲದಕ್ಕಿಂತ ಅಸ್ಲಂ ಬಾಬ್ನಿಂದ ನೊಂದಿದ್ರಲ್ಲ ಅವ್ರ ಕಡೆಯವ್ರೆ, ಹ್ಮ್ 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 ಅವ್ರ ಕಡೆಯವ್ರು ಅವ್ರ ಕಡೆಯವ್ರೆ ಹೀಗೀಗೆ ಮಾಡ್ತಾನೆ ಅಂತ ಹೇಳಿದ್ರು. ಹಾಗೇ ಮಾಡಿದ್ವಿ ನಾವು. ಎಕ್ಸಿಕ್ಯೂಟ್ ಆಯ್ತು. ಆಯ್ತು ಅಂದ್ರೆ ಅಸ್ಲಾಂ ಬಾಬನ ವಿರುದ್ಧ ದಂಗೆದಿದ್ದು ಹುಲಿಕಲ್ ನಟರಾಜ. ಬಟ್ ಇದ್ ಹಿಂದೆ ಸಪೋರ್ಟ್ ಮಾಡಿರೋರು ಬಹಳಷ್ಟು ಜನ ಇದ್ದಾರೆ. ಅಷ್ಟು ಜನ ಸಪೋರ್ಟ್ ಮಾಡಿದ್ರು. ಸರ್, ನೀವು ಅಬ್ಸರ್ವೇಷನ್ ಇಲ್ಲಿ ಹೋದಾಗ ಅಂದ್ರೆ ಅಸ್ಲಾಂ ಬಾಬಾನ ಅಬ್ಸರ್ವ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯಾರಿಗೂ ಡೌಟ್ ಬರ್ಲಿಲ್ವಾ? ಇಷ್ಟು ಪ್ರಚಾರ ಇರ್ಲಿಲ್ಲ ಅವಾಗ. ಓಕೆ. ಅಲ್ಲ, ಆದ್ರೂ ಅಲ್ಲಿ ಪ್ರೆಸೆಂಟ್ ಜನ ಇದ್ರು. ತುಂಬಾ ತುಂಬಾ ವಿಡಿಯೋ ಮಾಡ್ತಿದ್ದಾರೆ. ಅದು ಟಿವಿ ಅವನಿಗೆ ಪಬ್ಲಿಸಿಟಿ ಬೇಕಾಗಿತ್ತು. ಓಕೆ. ಅವತ್ತ ಹಿಂಗೆಲ್ಲ ಆಗ್ತಾರೆ. ಇವತ್ ಮೈ ತುಂಬಾ ಟಿವಿ ಇದೆ, ಕ್ಯಾಮ್ರಾ ಇದೆ. ಇನ್ಮೇಲೆ ಸೆಲ್ಸಲ್ಲೂ ಬರುತ್ತೆ ಅನ್ನೋ ರೋಬೋಗಳಾದ್ಮೇಲೆ ಗೊತ್ತಿಲ್ಲ. ಬಟ್ ಅವಾಗ ಅವನಿಗೆ ಪಬ್ಲಿಸಿಟಿ ಬೇಕಾಗಿತ್ತು, ಜನ ಬೇಕಾಗಿತ್ತು. ಅದೆಲ್ಲದಿಂದ ಆಗ್ಲೇ ಇನ್ನೊಂದು ಹೇಳಿದ್ರಿ ನೀವು, ಧರ್ಮದ ಇದು. ಬಾಗಲಕೋಟೆಯಲ್ಲಿ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಇಡೀ ಮನೆಗೆ ಬೆಂಕಿ ಇಟ್ಟಿದ್ದ. ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳೋದು. ಏನಕ್ಕೆ? ಮನೇಲಿ ಅವನ್ ಪವಾಡ ಬೆಂಕಿ ಹತ್ಕೊಳ್ಳಂಗ್ ಮಾಡ್ಬಿಟ್ಟಿದ್ದ. ಓಕೆ. ಆಮೇಲೆ ನಮ್ಗೆ ಟಿವಿ ಅವರೆಲ್ಲ ಹುಲಿಕಲ್ ನಟರಾಜ್, ಎಲ್ಲವರೇ ಹುಲಿಕಲ್ ನಟರು. ಎಲ್ಲಿ ಪವಾಡ ಅಂದ್ರೆ ಸಾಕು ಹುಲಿಕಲ್ ಅಂದ್ಬಿಡ್ತಾರೆ ಈಗ. ಎಲ್ಲವ್ರೆ ಅಂತ. ನಮ್ಮ ಮಗನ ಮದುವೆ ನಾನು ಹೋಗಕ್ಕಾಗ್ತಿರ್ಲಿಲ್ಲ ಅಂದ್ರೆ ಅಷ್ಟೊತ್ತಿಗೆ ಇನ್ನೊಬ್ಬ ಯಾರು ಅಲ್ಲಿ ಮುಸ್ಲಿಮ್ಸ್ ವ್ಯಕ್ತಿ ನಾನು ಹಂಗ್ ಮಾಡಿದ್ದೀನಿ ಹಿಂಗ್ ಮಾಡಿದ್ದೀನಿ ಅಂತ ಮನೆ ಒಳಗಡೆನೆ ಸೇರ್ಕೊಂಬಿಟ್ಟ. ಬೆಳಗ್ಗೆ ಅವನು ವೇಷ ನೋಡಿ, ಬೆಳಗ್ಗೆ ಇಂದು ಕೆಂಪು ಬಟ್ಟೆ, ಕಾವಿ ಬಟ್ಟೆ, ಮಧ್ಯಾಹ್ನಕ್ಕೆ ಹಸಿರು, ಮುಸ್ಲಿಂ, ರಾತ್ರಿಗೆ ಇನ್ನೊಂದು, ಇಷ್ಟು ವೇಷ ಹಾಕೊಂಡು ಮಾಡ್ತಿದ್ದ. ನಾವು ಹುಲಿಕಲ್ ನಟರಾಜನ್ನ ಅವರ ಮೋಸ ಹೋಗ್ತಿದ್ ಗೊತ್ತಾಯ್ತು. ಅವ್ರ ಮನೆಯವ್ರಿಗೊಬ್ರಿಗೆ ಬೆಂಕಿ ಹಿಂಗೆ ಬೀಳ್ತಾ ಇದೆ, ಇಲ್ಲೇ ಬೀಳ್ತಾ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ. ಟಿವಿ ಬ್ಲಾಸ್ಟ್ ಆಯ್ತು, ಮನೆ ಬ್ಲಾಸ್ಟ್ ಆಯ್ತು, ಬೀದಿಗೆ ಬಂದು ನಿಂತ್ಕೊಂಡ್ಬಿಟ್ರು. ಇವನು ಹೋಗಿ ನಾನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಇವನು ಆದ್ಮೇಲೆ ನಿಂತೋಯ್ತು ಬೆಂಕಿ. ಖುಷಿ ಆಗ್ಬಿಡ್ತು. ದೇವ್ರು ಅಂತ ಕಂಡ್ಬಿಟ್ರು ಅವನಿಗೆ. 2 ಎಕರೆ ಜಮೀನು ನೈಟ್ ಅಂಡ್ ಡೇ ಅವನಿಗೆ ಕೊಟ್ಟಿದ್ದು. ರಾತ್ರಿ ಆಯ್ತಿದ್ದಂಗೆ ಒಂದ್ ಕಡೆ ಬಾಬಾ ಮಂದಿರ ಅದೇ ಹೊಲದಲ್ಲಿ, ಇನ್ನೊಂದ್ ಕಡೆ ಮಸೀದಿ, ಅಲ್ಲೇ ದರ್ಗಾ ಪ್ರಾರಂಭ ಆಗೋಗ್ಬಿಡ್ತು. ಇದು ಯಾಕೆ ಅಂತ ಹೇಳಿ ಗೊತ್ತಾದಾಗ ಯಾರು ಬೆಂಕಿ ನಿಲ್ಸಿದ್ರೋ ಇಲ್ಲೇ ಏನೋ ಟ್ರಿಕ್ಸ್ ಇದೆ ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮನೆಯಲ್ಲಿ ತೋಟ ಇತ್ತು, ಅಲ್ಲಿದ್ದೆ. 1-2-3 ದಿವಸ ಇದ್ದು ನನ್ನ ಮನೆಗೆ ಬಿಡ್ಕೊಳಕ್ಕೆ ಇರ್ತಿರ್ಲಿಲ್ಲ ಅವ್ರ ಕಡೆಯವರು. ಚೆನ್ನಾಗಾಗ್ಬಿಟ್ಟಿದ್ವಿ, ಇನ್ಯಾರು ಬರೋದು ಬೇಡ ಅಂತ. ನಮ್ಮ ಮೂಲ ಇರ್ಬೇಕು. ಯಾಕೆ ಬೆಂಕಿ ಹತ್ಕೊಂತು, ಎಲ್ಲಿಂದ ಬೆಂಕಿ ಹತ್ಕೊಳ್ತು, ಬೆಂಕಿ ಆರಿಸಿದ್ಯಾರು? ಯಾರು ಬೆಂಕಿ ಆರಿಸಿದ್ನೋ ಅವನ್ನೇ ಭದ್ರಾಗಿ ಹಿಡ್ಕೊಂಡು ಏನೇನು ಮಾಡ್ತಾನೆ ಅಂತ ಹೋಗಿ ಅಟ್ಯಾಕ್ ಮಾಡಿದ್ವಿ. ಆಮೇಲೆ ಸರ್ಕಾರ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟಿತ್ತು ಅವಾಗ. ಪೊಲೀಸ್ ಇಲಾಖೆ, ಪ್ರತಿಯೊಬ್ಬರು, ಮೀಡಿಯಾ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಆಮೇಲೆ ಎಲ್ಲ ಇಟ್ಕೊಂಡು ಅಟ್ಯಾಕ್ ಮಾಡಿದ್ವಿ. ಬೆಂಕಿ ಆರಿಸಿದ್ ನಿನಗೆ ಗೊತ್ತಾದ್ಮೇಲೆ ಬೆಂಕಿ ಎಲ್ಲ ಹತ್ಕೊಂಡು ಉರಿಯುತ್ತೆ ಅಂತಲೇ ನಿನಗೆ ಗೊತ್ತಿದೆ. ಹಾಗಾದ್ರೆ ನೀನೇ ಈ ಪ್ಲೇಸಲ್ಲಿ ಹತ್ಕೊಂಡು ಉರಿಯುತ್ತೆ ಅಂತ ಮುಂಚೆ ಹೇಳ್ಬಿಟ್ಟಿದೀಯ ಜನಕ್ಕೆ. ನೋಡಿ ಇವತ್ತು ಇಲ್ಲಿ ಬೆಂಕಿ ಆಗತ್ರಿ ಅಂತ ಹೇಳಿದೀಯ, ಅದು ರೆಕಾರ್ಡ್. ನನಗೆ ಆ ಜನ ಹೇಳಿದ್ನೆಲ್ಲ ಹಿಡ್ಕೊಂಡೆ. ಮೇಲೆ ಸಂಜೆ ಮಧ್ಯಾಹ್ನ ವೇಷ ಬದಲಾಯಿಸ್ತಾ ಇದೀಯ. ಎಲ್ಲರಿಗೂ ಇದಕ್ಕಿದ್ದಂಗೆ ನೈಟ್ ಅಂಡ್ ಡೇ ದೇವಸ್ಥಾನ ದರ್ಗಾ ಕಟ್ಬಿಟ್ಟಿದೀಯ, ಮಸೀದಿ. ಆದರೆ ಹಿರಿಯರೊಬ್ಬನ ಕೇಳಿದ್ವಿ, ನಿಮ್ಮ ಜನಾಂಗದಲ್ಲಿ ಈ ದರ್ಗಾನ ನೈಟ್ ಅಂಡ್ ಡೇ ಕಟ್ಬೋದಂತ. ಇಲ್ಲ, ಯಾರ ಮೌಲಿಗಳು ಸತ್ರೆ ಕಟ್ತೀವಿ, ಸುಮ್ಮನೆ ಸಮಾಧಿ ಕಟ್ಟಲ್ಲ. ಅದು ಪಾಯಿಂಟ್ ಇಟ್ಕೊಂಡಾಗ ಟಕ ಬಿಡ್ದ ತಬ್ಬಿ ಬಾಬಿಟ್ರು. ಓಡೋಗಕ್ಕೆ ರೆಡಿ ಆದ, ಹಿಡ್ಕೊಂಡಿವಿ. ರಾತ್ರಿ ಏನೆಲ್ಲ ಅವನ್ನೆಲ್ಲ ಕಟ್ಸಿದ, ನೈಟ್ ಅವನ ಕೈಲೇ ಟ್ರಾಕ್ಟರ್ ಬಿಟ್ಟು ಓಡಿಸಿದ್ವಿ. ಆಗ ಯಾರು ಬಂದರು? ಅವತ್ತು ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತಿದ್ರು? ಎಲ್ಲ ಧರ್ಮದಲ್ಲೂ ಕೂಡ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನಮ್ಮ ದೇಶ ಬಹುಸಂಸ್ಕೃತಿಯ ದೇಶ. ಎಲ್ಲ ಧರ್ಮಗಳನ್ನು ಪ್ರೀತಿಸೋಣ, ಅಲ್ಲಿರೋ ಉಳುಕು ಕೊಳಕುಗಳನ್ನು ತೊಳೆಯೋಣ. ಆದರೆ ನನಗೆ ಹೇಳೋದು, ನೀವು ಇಷ್ಟು ಬೈತಿರಲ್ಲ, ಹಿಂದೂ ಧರ್ಮನೇ ವಿರೋಧ ಮಾಡ್ತೀನಿ ಅಂತ ಹೇಳ, ನೀವುಗಳೇ ಕೊಡ್ತಾ ಇದ್ದೀರಲ್ವಾ? ಅಲ್ಲ, ಆದರೆ ಎಲ್ಲರೂ ಹಂಗಿಲ್ವಲ್ಲ ಅಂತ. ಅಲ್ಲಲ್ಲ, ನೀವುಗಳೇ ಕೊಡ್ತಾ ಇದ್ದೀರಿ. ಇಲ್ಲಿ ತಪ್ಪಿದೆ, ಅಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ ಹುಡುಕಿ ಅಂತ ನನಗೆ ಗೊತ್ತಿಲ್ವಲ್ಲ. ನೀವೇ ಪರಿಚಯ ಮಾಡಿಸ್ತಾ ಇದ್ದೀರಿ. ಬೇರೆ ಧರ್ಮದವ್ರು ಬರ್ತಾ ಇಲ್ಲ. ಅದೇ ಧರ್ಮದವ್ರೆ, ನಮ್ಮ ಧರ್ಮದವರೇ. ನಾನು ಹಿಂದೂ, ನನ್ನ ಧರ್ಮದವರೇ ಕೊಡ್ತಾ ಇದ್ದೀರಲ್ಲ. ನಮ್ಮನೆ ಕಸ ತೊಳಿದಲ್ಲ, ಇನ್ಯಾರ ಮನೆ ಕಸ ತೊಳಿರಿ? ನನ್ನ ಧರ್ಮದಲ್ಲಿ ಕೊಳಕಿದೆ ರೀ,
ಇನ್ನೊಂದು ಧರ್ಮದವ್ರು ನಮ್ಮ ಧರ್ಮನ ಅಳಿಸ್ಬಾರ್ದು, ಇನ್ನೊಂದು ಧರ್ಮದ ಮುಂದೆ ನನ್ನ ಧರ್ಮ ಗೌನ ಆಗಬಾರ್ದು. ನನ್ನ ಧರ್ಮವನ್ನು ಶ್ರೇಷ್ಠ ದಾರಿಗೆ ತರುವಂಥದ್ದು ನನ್ನ ಕೆಲಸ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತ್ತು ಭಾರತ ತದತ್ಮಾನಂ ಅಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ. ಇದು ನನ್ನ ಧರ್ಮ ಅಲ್ವಾ ಹೇಳ್ಕೊಟ್ಟಿರೋದು? ನನ್ನ ಧರ್ಮದಲ್ಲಿ ನನ್ನಿಂದ ಇನ್ನೊಬ್ರಿಗೆ ಮೋಸ ಆಗಬಾರ್ದು, ನಮ್ಮವರಿಂದ ಇನ್ನೊಬ್ರಿಗೆ ಮೋಸ ಆಗಬಾರ್ದು. ಧರ್ಮದ ಹೆಸರು ಹೇಳ್ಕೊಂಡು ಹಗಲ್ ದರೋಡೆ ಮಾಡ್ತಾ ಅವ್ರ ವಿರುದ್ಧ ನನ್ನ ಧ್ವನಿ. ತ್ರಿವಿಧ ದಾಸೋಹಿಯನ್ನು ಇಡೀ ರಾಜ್ಯ, ದೇಶ, ರಾಷ್ಟ್ರಕ್ಕೆ, ಪ್ರಪಂಚಕ್ಕೆ ಮೊದಲು ಪರಿಚಯ ಮಾಡಿದ್ದು ನಮ್ಮ ಸ್ವಾಮೀಜಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳು. ಮರೆಯೋಕ್ಕಾಗತ್ತಾ? ಇಲ್ವ ದೊಡ್ಡ ದೊಡ್ಡ ವ್ಯಕ್ತಿಗಳು? ಇವ್ರನ್ನ ಯಾರು ಅನ್ನಕ್ಕಾಗುತ್ತೇನ್ರಿ? ನೀವು ಕೊಡಲ್ಲ, ಹಿಂದ್ಗಡೆ ಮಾತಾಡ್ತೀರಿ. ಬನ್ನಿ ಪ್ರಾಕ್ಟಿಕಲ್ ಆಗಿ. ಸರ್, ಅಪಾರ್ದಿನ ಕಾನೂನು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಸತ್ಯನಾ? ಅದಾಗುತ್ತಾ? ಖಂಡಿತ ಹೇಳ್ತೇನೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದೇ ಖಂಡಿತ ನಮ್ಮ ಮನಸ್ಸೇ ಪರಿಶುದ್ಧ ಇಲ್ಲ. ಅಕಾರ್ಡಿಂಗ್ ಟು ಹುಲಿಕಲ್ ನಟರಾಜ್, ದೇವರು ಅಂದ್ರೆ ಏನು, ದೇವರ ಆಚರಣೆ ಅಂದ್ರೆ ಏನು?